ಹೇಗೆ ಮತ್ತೊಮ್ಮೆಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ಮೋಹನ್ ಮಾತಾಡ್ತಿದ್ದೀನಿ. ನೀವು ನೋಡ್ತಿರೋದು ಮೋಹನ್ ಫಿನಾನ್ಸ್ ಅಕಾಡೆಮಿ. ಸೊ ಇವತ್ತೊಂದು ಲೆಸನ್ನ ನೋಡ್ತಿದ್ದೀವಿ, ಮಾರ್ಕೆಟ್ನ ಹೇಗೆ ಕಲಿಯೋದು ಅಥವಾ ಹೇಗೆ ನಾನು ರೆಡಿ ಮಾಡ್ಕೊಳ್ಳೋದು. ಓಕೆನಾ, ರೆಡಿ ಮಾಡ್ಕೊಂಡು ನಾನು ಹೇಗೆ ಟ್ರೇಡ್ ತೊಗೊಳಕ್ಕೆ ಉತ್ತಮವಾದ ಪ್ರಿಪ್ರೇಷನ್ ಹೇಗೆ ಮಾಡ್ಕೋಬೇಕು ಅನ್ನೋದನ್ನ ನಾನು ಹೇಳ್ತೀನಿ. ಮಾರ್ಕೆಟ್ ಓಪನ್ ಆಗೋಕ್ಕೆ ಮುಂಚೆ ಹೇಗೆ ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂತ ನಿಮಗೆ ಹೇಳ್ತೀನಿ. ಓಕೆನಾ, ಸೊ ಇದೊಂದು ಲೆಸನ್ ಆಗಿರುತ್ತೆ, ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ, ಫುಲ್ ವಿಡಿಯೋ ನೋಡಿದ್ರೆ ನಿಮಗೆ ಅರ್ಥ ಆಗೋದು. ಈ ಥರನೂ ನಾವು ಟ್ರೇಡ್ ತಗೋಬೋದು, ನಮಗೆ ಈ ಥರನೂ ಆಪರ್ಚುನಿಟಿ ಸಿಗತ್ತಾ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ವಿಡಿಯೋ ಕೊನೆ ತನಕ ನೋಡಿ. ಓಕೆನಾ, ಸೊ ಬನ್ನಿ ಫಸ್ಟ್ ಏನು ಮಾಡೋಣ ಅಂದರೆ, ಈಗ ಆಲ್ರೆಡಿ ಲೈವ್ ಇದು ಮಾರ್ಕೆಟ್ ಇನ್ನು 15 ಇನ್ನು 15 ನಿಮಿಷ ಮುಗ್ದೋಗುತ್ತೆ. ಸೊ 15 ನಿಮಿಷ ನನ್ನ ವಿಡಿಯೋನೂ ಸಹ ಮುಗ್ದೋಗುತ್ತೆ. ಫಸ್ಟು ರೀಪ್ಲೇನ ಹಾಕ್ಕೊಳ್ತೀನಿ, ಯಾಕಂದರೆ ಇವತ್ತು ಮಾರ್ಕೆಟ್ ಅಲ್ಲ, ನಾನು ನಿನ್ನೆ ಏನು ಮಾಡ್ಬೇಕು ಅಂತ ಹೇಳ್ತೀನಿ. ಸೊ ನಾನು ರೀಪ್ಲೇನ ಹಾಕ್ಕೊಂಡಿದ್ದೀನಿ. ಮಾರ್ಕೆಟ್ ಓಪನ್ ಆಗುತ್ತೆ, ಇದು ಇವತ್ತಿನ ಕ್ಯಾಂಡಲ್ಲು ಟೈಮ್ ಕಾಣಿಸ್ತಿದೆ ಅನ್ಸುತ್ತೆ. ಓಕೆನಾ, ನನಗೆ ಇಲ್ಲಿ ತನಕ ಬೇಡ, ಸೊ ತೆಗ್ಬಿಟ್ಟಿನಿ. ಇದು ನಿನ್ನೆ ಟ್ರೇಡ್ ಮಾಡಿದವ್ರಿಗೆ ಗೊತ್ತುಂಟು, ಇಲ್ಲಿ ಸೈಡ್ ವೇಸ್ ಮಾಡಿದ್ದು ಮಾರ್ಕೆಟ್ ಅಂತ ಇದೆ. ಸೊ ಈಗ ಇನ್ನೂ ಮಾರ್ಕೆಟ್ ಓಪನ್ ಆಗಿಲ್ಲ ಅಂತ ಅಂದ್ಕೊಳ್ಳಿ. ಇವತ್ತು ಬೆಳಗ್ಗೆ 8:30 ಅಂತ ಟೈಮ್ ನೀವು ಅಂದ್ಕೊಳ್ಳಿ. ಓಕೆನಾ, ಈಗ ಜಸ್ಟ್ 3:30, ಬಟ್ ನೀವು ಆ ಥರ ಅಂದ್ಕೊಳ್ಳಿ. ಈಗ ಇನ್ನೂ 8:30 ನಾನು ಲ್ಯಾಪ್ಟಾಪ್ ಓಪನ್ ಮಾಡಿ ಕೂತ್ಕೊಂಡಿದ್ದೀನಿ. ಇಲ್ಲಿ ತುಂಬ ಸರಿ ರಿಜೆಕ್ಷನ್ ಆಗ್ತಾ ಇತ್ತು, ಹೌದಲ್ವಾ? ಆ ರಿಜೆಕ್ಷನ್ ಏರಿಯಾ ಮಾರ್ಕ್ ಮಾಡ್ಕೊಳ್ತೀನಿ. ಓಕೆ, ನಾನು ರಿಜೆಕ್ಷನ್ ಏರಿಯಾನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅಂದರೆ ಇವಾಗ 8:30 ಮಾರ್ಕೆಟ್ ಯಾವ ಥರ ರಿಯಾಕ್ಟ್ ಆಗ್ಬೋದು ಅಂತ. ನೆಕ್ಸ್ಟು ಸಪೋರ್ಟು ಎಲ್ಲಿದೆ? ಇಲ್ಲಿದೆ. ಓಕೆನಾ, ಒಂದು ಸಪೋರ್ಟ್ ಏರಿಯಾ. ಓಕೆ, ರೈಟ್, ಇದು ಸಪೋರ್ಟ್ ಏರಿಯಾ. ಇನ್ನೊಂದು ಡಿಮ್ಯಾಂಡ್ ಏರಿಯಾ ಅಂದರೆ ಇದು ಡಿಮ್ಯಾಂಡ್ ಏರಿಯಾ. ಫಸ್ಟು ಎಲ್ಲದನ್ನು ನಾವು ಬರ್ಕೋಬರ್ಬೇಕು, ಆವಾಗ ಮಾರ್ಕೆಟ್ ಏನು ಅಂತ ನಮಗೆ ಗೊತ್ತಾಗುತ್ತೆ. ಇದು ಸಪೋರ್ಟ್ ಏರಿಯಾ. ಇದು ಮೇಲ್ಗಡೆ ರಿಜೆಕ್ಷನ್ ಆಗುತ್ತೆ. ರಿಜೆಕ್ಷನ್ ಓಕೆ, ಇದು ರಿಜೆಕ್ಷನ್ ಏರಿಯಾ. ಸೊ ಓಕೆನಾ, ಈಗ ಈ ಥರ ಮಾರ್ಕೆಟ್ನ ರೆಡಿ ಮಾಡ್ಕೋಬೇಕು ನಾವು. ಸೊ ಮಾರ್ಕೆಟ್ ನಿನ್ನೆ ಹಿಂಗಿತ್ತಲ್ವಾ, ಏನಾಗ್ಬೋದು ಅನ್ನೋದು ನೀವು ಫಸ್ಟು ಪ್ರೆಡಿಕ್ಟ್ ಮಾಡಿ ಇಟ್ಕೊಳ್ಳಿ. ಈಗಿರೋ ಮಾರ್ಕೆಟು, ಸೊ ಇವತ್ತು ಬೆಳಗ್ಗೆ ಏನಾದರೆ ಹೀಗೆ ಬಂದು ಅಗೇನ್ ಈ ಥರ ಮೇಲೆ ಹೋಗ್ಬೋದು, ಅಥವಾ ಇಲ್ಲಿಂದ ಡೈರೆಕ್ಟಾಗಿ ಹೀಗೆ ಬಂದು ಇಲ್ಲೊಂದು ಸಪೋರ್ಟ್ ತಗೊಂಡು ಆಮೇಲೆ ಮಾರ್ಕೆಟ್ ಈ ಥರ ಹೋಗ್ಬೋದು. ಈ ಥರ 2 ಚಾನ್ಸ್ ಇದೆ. ಹಾಗಾಗಿ ಇಲ್ಲಿ ಬಂದರೆ ಟ್ರೇಡ್ ಬಂದರೆ ಡಿಮ್ಯಾಂಡ್ ಏರಿಯಾ, ಅಂದರೆ ಸಪೋರ್ಟ್ ತೊಗೊಂಡು ಹಿಂಗೆ ಮೇಲೆ ಹೋದರೆ ಇಲ್ಲೊಂದು ಚಾನ್ಸ್ ಸಿಗುತ್ತೆ ನಮಗೆ, ಅಥವಾ ಇಲ್ಲಿ ಬಂದರೆ ಬ್ರೇಕ್ಔಟ್ ಆಗಿ ಅಗೇನ್ ಫುಲ್ ಬ್ಯಾಕಲ್ಲಿ ಇಲ್ಲೊಂದು ಟ್ರೇಡ್ ಸಿಗುತ್ತೆ. ಸೊ ಈ ಥರ ನಾನು ಎಲ್ಲದನ್ನು ರೆಡಿ ಮಾಡಿ ಇಟ್ಕೊತೀನಿ. ಸೊ ಮಾರ್ಕೆಟ್ ಓಪನ್ ಆದ ಮೇಲೆ ಎಲ್ಲಿ ಓಪನ್ ಆಗುತ್ತೆ ಅಂತ ನೋಡೋಣ. ಓಕೆನಾ, ಸೊ ನಾನು ಪ್ಲೇ ಮಾಡ್ತೀನಿ, ನೋಡ್ಕೊಳ್ಳಿ. ಓಕೆನಾ, ಇದು ಫಸ್ಟ್ ಕ್ಯಾಂಡಲ್ಲು ಓಪನ್ ಆಗಿದೆ. ಎಲ್ಲಿ ಓಪನ್ ಆಗಿದೆ? ಇದು ರಿಜೆಕ್ಷನ್ ಏರಿಯಾ. ನೆನೆ ಫುಲ್ಲು ಇಲ್ಲಿ ಸೈಡ್ ವೈಸ್ ಆಗಿ ರಿಜೆಕ್ಷನ್ ಮಾಡಿತ್ತು. ಯಾವಾಗಲೂ ಒಂದು ಅರ್ಥ ಮಾಡ್ಕೋಬೇಕು, ನಮಗೆ ಎಲ್ಲಿ ರಿಜೆಕ್ಷನ್ ಏರಿಯಾ ಸ್ಟಾರ್ಟ್ ಆಗುತ್ತೋ ಸೊ ಅಲ್ಲೇ ನಮಗೆ ಮೇಲ್ಗಡೆ ಅದು ಸಪೋರ್ಟಾಗಿ ಕನ್ವರ್ಟ್ ಆಗುತ್ತೆ. ಇವತ್ತು ರಿಜೆಕ್ಷನ್ ಆಗಿದ್ದು ನಾಳೆ ನಮಗೆ ಸಪೋರ್ಟಾಗಿ ಕನ್ವರ್ಟ್ ಆಗುತ್ತೆ, ಸರಿನಾ? ಅದನ್ನು ನಾವು ಫುಲ್ ತಿಳ್ಕೊಬೇಕು. ಇದು ಎಲ್ಲಿ ಪೆನ್ಸಿಲೇ ಕಾಣ್ತಿಲ್ಲ ಇದ್ರೊಳಗೆ ಬರ್ರಿ ಏನಂದರೆ ಇಲ್ಲಿರ್ಬೋದಾ? ಓಕೆ, ಅದರೊಳಗೆ ಇದೆ ಅನಿಸುತ್ತೆ. ಸೊ ಇಲ್ಲಿ ನೋಡಿ, ಈ ಕೆಳಗಿನ ಈ ಏರಿಯಾ ಇದೆಯಲ್ಲ, ಒಂದು ಬಾಕ್ಸ್ ಹಾಕಿ ತೋರಿಸ್ಬಿಡ್ತೀನಿ ನಿಮಗೆ. ಈ ಏರಿಯಾ ನಮಗೆ ಇಲ್ಲೇ ಇದೆ. ಈ ಏರಿಯಾ ಫುಲ್ಲು ನಮಗೆ ರಿಜೆಕ್ಷನ್ ಆಯ್ತಲ್ವಾ? ಸೊ ಅಗೇನ್ ಇದ್ರ ಮೇಲ್ಗಡೆ ಇದು ನಮಗೆ ಸಪೋರ್ಟಾಗಿ ಕನ್ವರ್ಟ್ ಆಗುತ್ತೆ. ಸೊ ಇದನ್ನು ನಾವು ಕ್ಲೀನಾಗಿ ಅರ್ಥ ಮಾಡ್ಕೋಬೇಕು. ನಿಮಗೆ ಎಲ್ಲೋ ಯಾವ ಇದ್ರೊಳಗೆ ಹೇಳ್ಕೊಡಲ್ಲ. ಕೆಳಗಡೆ ರಿಜೆಕ್ಷನ್ ಆಗಿ ರಿಯಾಕ್ಟ್ ಆಗುತ್ತೆ, ಮೇಲ್ಗಡೆ ಸಪೋರ್ಟ್ ಆಗಿ. ಅಂದರೆ ಈಗ ನಮಗೆ ಸಪೋರ್ಟ್ ಮೇಲೆ ಒಂದು ಕ್ಯಾಂಡಲ್ ಓಪನ್ ಆಗಿದೆ. ನಾನು ಏನು ಮಾಡಬೇಕಪ್ಪ ಈಗ ಅಂದರೆ, ಇದರೊಳಗೆ 2 ವಿಧ ಇದೆ. ಕೆಲವೊಬ್ರು ಇದ್ರ ನೆಕ್ಸ್ಟ್ ಕ್ಯಾಂಡಲ್ ಅಪ್ರೋಚ್ ಮಾಡ್ತಾರೆ, ಇನ್ನು ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ವೆಯ್ಟ್ ಮಾಡ್ತಾರೆ. ಮಾರ್ಕೆಟ್ ಇಲ್ಲಿ ಓಪನ್ ಆಗಿದೆ, ಅಗೇನ್ ಹಿಂಗೆ ಬಂದಾದ್ಮೇಲೆ ನಾನು ಹಿಂಗೆ ಹೋಗೋಣ ಅಂತ ಕಾಯ್ತಿರ್ತಾರೆ, ಸರಿನಾ?
ಇದು ಪುಲ್ ಬ್ಯಾಕ್ ಟ್ರೇಡ್ ಅಂತ ಹೇಳ್ತಾರೆ. ಸೊ ಹಾಗೆ ಅಗೇನ್ ಇಲ್ಲಿ ಬಂದಾದ್ಮೇಲೆ ವೈಟ್ ಮಾಡೋದನ್ನ ಕಾಯ್ತಿರ್ತಾರೆ. ಕೆಲವರು ಇಲ್ಲೇ ಇದೇ ಜಾಗದಲ್ಲಿ ಎಂಟ್ರಿನ ಪ್ಲೇಸ್ ಮಾಡ್ತಾರೆ. ಹೆಂಗಿದ್ರು ಸಪೋರ್ಟ್ ಮೇಲ್ಗಡೆ ಓಪನ್ ಆಗಿದೆ, ಖಂಡಿತವಾಗಿ ಒಂದು 10-20 ಪಾಯಿಂಟ್ ಕೊಡ್ಬೋದು ಅಂತ ಹೇಳಿ ಅಲ್ಲಿಗೆ ಎಂಟ್ರಿನ ಮಾಡ್ಕೊಳ್ತಾರೆ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡೋಣ. ನೆಕ್ಸ್ಟ್ ಕ್ಯಾಂಡಲ್ ಅಗೇನ್ ಮೇಲೆ ಹೋಯ್ತು. ಸೊ ಹೀಗೆ ಪ್ಲೇ ಮಾಡ್ತೀನಿ, ನೋಡ್ಕೊಳ್ಳಿ. ಓಕೆನಾ? ಓಕೆ, ಇದು ನಮಗೆ ಒಂದು ಹೈ ಕೊಟ್ಟಿದೆ. ಇವತ್ತಿನ ಮಾರ್ಕೆಟ್ ಹೈ ಇಲ್ಲಿದೆ ಅಲ್ವಾ? ಇದು ಇವತ್ತಿನ ನಮ್ಮ ಮಾರ್ಕೆಟ್ ಹೈ. ಟ್ರೇಡ್ನ ಹೀಗೂ ಮಾಡ್ಬೋದು ಅಂತ ನೋಡ್ಕೊಳ್ಳಿ. ಇಲ್ಲಿ ಫೆಬಿನಾಚಿ ಟೂಲ್ ಅಂತ ಒಂದಿದೆ. ಇದು ಫೆಬಿನಾಚಿ ಅಂತಾರೆ, ಫೆಬಿನಾಚಿ ರಿಟ್ರೇಸ್ಮೆಂಟ್ ಅಂತ ಹೇಳ್ತಾರೆ. ಸೊ ಈ ಫೆಬಿನಾಚಿನ ಹೇಗೆ ಹಾಕೋಬೋದು ಅಂತ ಇವತ್ತಿನ ಹೈಯಿಂದ ಇವತ್ತಿನ ಲೋ ತನಕ ಹಾಕ್ಕೊಳ್ಳಿ. ನಿನ್ನೆದ ಹತ್ರ ಇರುವ ಲೋ ಅಂದರೆ ನಿಯರ್ ಬೈ ಲೋ, ಅದಕ್ಕೆ ಹಾಕ್ಕೊಳ್ಳಿ. ಫೆಬಿನಾಚಿನ ಹಿಂಗೆ ಇದು ಮಾಡ್ಕೊಂಡು ಡ್ರಾಪ್ ಮಾಡ್ಕೊಂಡ್ಮೇಲೆ ಜಸ್ಟ್ ನಾ ಈ ಕಲರ್ನ ಇದು ಮಾಡ್ತೀನಿ ಅಷ್ಟೇ, ಬೇರೆ ಎಂತ ಇಲ್ಲ, ಬೇರೆ ಏನು ಸೆಟ್ಟಿಂಗ್ ಇಲ್ಲ, ಅದರೊಳಗಿರೋ ಸೆಟ್ಟಿಂಗೆ. ಈಗ ನಾನು ಫೆಬಿನಾಚಿನ ಡ್ರಾಪ್ ಮಾಡಿದ್ದೀನಿ ಇಲ್ಲಿ. ನೆಕ್ಸ್ಟ್ ಮಾರ್ಕೆಟ್ ಏನಾಗುತ್ತೆ ಅಂತ ನೋಡಿ ಪ್ಲೇ ಮಾಡ್ತೀನಿ. ಕರೆಕ್ಟಾಗಿ ನೋಡ್ಕೊಳ್ಳಿ. ಇದು ನಮಗೆ ಸಪೋರ್ಟ್ ಏರಿಯಾ, ಈ ಬಾಕ್ಸ್. ಓಕೆನಾ? ಮಾರ್ಕ್ ಮಾಡಬೇಕು ಅನಿಸುತ್ತೆ, ಅವಾಗ ನಿಮಗೂ ಸ್ವಲ್ಪ ತಿಳಿಯೋಕ್ಕೆ. ಇದು ನಮಗೆ ಸಪೋರ್ಟ್ ಏರಿಯಾ, ಇದು ಫುಲ್ಲು, ಹೌದಲ್ವಾ? ಫೆಬಿನಾಚಿ ಟೂಲಲ್ಲಿ ಒಂದು ವಿಷಯ ಇದೆ. 50% ಏನಿದೆಯಲ್ಲ, ಈ 50% ಮಾರ್ಕೆಟ್ ಈ ಕೆಳಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಇಟ್ಟರೆ ಮಾರ್ಕೆಟ್ ಹಂಗೆ ಚೇಂಜ್ ಆಯಿತು ಅಂತ ಅರ್ಥ. ಅಂದರೆ ಮೇಲೆ ಹೋಗ್ತಿರೋ ಮಾರ್ಕೆಟ್ ಹಂಗೆ 50% ಕೆಳಗೆ ಬಂದ ತಕ್ಷಣ ಮಾರ್ಕೆಟ್ ಚೇಂಜ್ ಆಗಿದೆ ಅಂತ ಅರ್ಥ. ಹಾಗೇನು 50% ಮೇಲಿಟ್ಟರೆ ಮಾರ್ಕೆಟ್ ಇನ್ನು ಮೇಲ್ಗಡೆನೇ ಇದೆ ಅಂತ ಅರ್ಥ. ಸೊ ಈ 50% ಮೇಲೆ ಕ್ಯಾಂಡಲ್ ಇದ್ದಾಗ ನಮಗೆ ಒಂದು ಫುಲ್ ಬ್ಯಾಕ್ ಬೇಕಾದಾಗ ಇಲ್ಲಿ ಒಬ್ಬರು ನಾವು ಎಂಟ್ರಿನ ಮಾಡ್ಕೋಬೋದು ಈ 50%ಅಲ್ಲಿ. ಈ ಫೆಬಿನಾಚಿ ಕಾನ್ಸೆಪ್ಟ್ ಇರೋದು ಹಾಗೇನೆ. ಬರೋಗಡೆ ದಿನಲ್ಲ ಆ ಫೆಬಿನಾಚಿ ಬಗ್ಗೆ ಫುಲ್ ಒಂದು ವಿಡಿಯೋನೇ ಹಾಕ್ತೀನಿ, ದೊಡ್ಡ ವಿಡಿಯೋನೇ ಹಾಕ್ತೀನಿ. ಓಕೆನಾ? ಜಸ್ಟ್ ಡೆಮೋ ಥರ ಇಟ್ಕೊಳ್ಳಿ ಸಾಕು. ನೆಕ್ಸ್ಟ್ ಕ್ಯಾಂಡಲ್ ನೋಡಿ ಏನಾಗುತ್ತೆ ಅಂದರೆ ಮೇಲೆ ಮೂವ್ ಆಗುತ್ತೆ. ಓಕೆನಾ? ಅಗೇನ್ 60%, ಒಂದೊಂದು ಪರ್ಸೆಂಟಿಗೂ ನೋಡಿ ಕೆಳಗೆ ಇಳಿತಿಲ್ಲ ಮಾರ್ಕೆಟು, ಹಾಗೇ ಥರ ಮೇಲೆ ಹೋಗುತ್ತೆ. ಓಕೆ, ಮಾರ್ಕೆಟ್ ಮೂವ್ ಆಗ್ತಾ ಇದೆ. ಈಗ ಏನು ಮಾಡ್ತಿದೆ, ನಮಗೆ ಇಲ್ಲೊಂದು ಹೈ ಇಟ್ಟು ಮಾರ್ಕೆಟ್ ಕೆಳಗೆ ಬರ್ತಾ ಇದೆ ಅಲ್ವಾ? ಇದು ಸೆಕೆಂಡ್ ಹೈ ಇಟ್ಟಿದೆ ನಮಗೆ. ಸೊ ನಮಗೆ ಇಲ್ಲಿಂದ ಇಲ್ಲಿಗೆ ಒಂದು 20 ಪಾಯಿಂಟ್ ಆರಾಮಾಗಿ ಸಿಕ್ಕಿರೋದು. ಇಲ್ಲಿ ನೋಡಿ 47 ಪಾಯಿಂಟ್ ಮೂವ್ ಆಗಿದೆ. ಪ್ರೈಜಾಕ್ನಲ್ಲಿ ನಮಗೊಂದು 20 ಪಾಯಿಂಟ್ ಆರಾಮ್ ಸಿಕ್ಕಿರೋದು. ನಮಗೆ ಸಾಕು ಅಂತ ಹೊರಗಡೆ ಎದ್ದು ಬರೋರು ತುಂಬ ಜನ ಇದ್ದಾರೆ. ಬಟ್ ಇಲ್ಲ, ನನಗೆ ಸಾಕಾಗಲ್ಲ, ಇಡೀ ಮಾರ್ಕೆಟೇ ಮಾಡಿದಿರೋರು ತುಂಬ ಜನ ಇದೆ ಇದರೊಳಗೆ. ಸೊ ಹಾಗಾಗಿ ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡೋಣ. ನಾನು ಹೇಳೋದು ಯಾವಾಗಲೂ 10-20 ಪಾಯಿಂಟ್ ಸಾಕು ಅಂತ ನೋಡಿ. ಅಗೇನ್ ಒಂದು ಮಾರ್ಕೆಟು ಹೆಂಗೆ ಹೋಗಿ ಹೆಂಗೆ ಬಂದಿದೆ ಅಂತ ನೋಡ್ಕೊಳ್ಳಿ ಕರೆಕ್ಟಾಗಿ. ಮಾರ್ಕೆಟ್ ಇಲ್ಲಿಂದ ಓಪನ್ ಆಯಿತು, ಸಪೋರ್ಟಿ ಮೇಲೆ ಓಪನ್ ಆಗಿ ಅಗೇನ್ ಒಂದು ಹೈ, ಒಂದು ಲೋ 50%ಅಲ್ಲಿ, ಅಗೇನ್ ಒಂದು ಹೈ, ಅಗೇನ್ ಒಂದು ಲೋ. ಈಗ ಮಾರ್ಕೆಟ್ ಏನಾಗಬೇಕು, ಇಲ್ಲೊಂದು ಕರೆಕ್ಟಾಗಿ ಡಿಮ್ಯಾಂಡ್ ಝೋನಲ್ಲೇ ಒಂದು ಗ್ರೀನ್ ಕ್ಯಾಂಡಲ್ ಇಟ್ಟಿದೆ. ಅಗೇನ್ ಮೇಲೆ ಹೋಗಬೇಕು. ಇದು ಡಬ್ಲ್ಯೂ ಪ್ಯಾಟರ್ನ್ ಈ ಥರ ಕ್ರಿಯೇಟ್ ಮಾಡಬೇಕು. ಡಬ್ಲ್ಯೂ ಪ್ಯಾಟರ್ನ್ ಬಂದಾಗ ಈ ಥರ ಒಂದು ಸ್ವಿಂಗ್ ಕೊಟ್ಟು ಮೇಲೆ ಹೋಗೋ ಸಾಧ್ಯತೆ ತುಂಬ ಇರುತ್ತೆ. ಇದು ಡಬ್ಲ್ಯೂ ಪ್ಯಾಟರ್ನೇ ಕೊಟ್ಟಿದೆಯಾ ಅಂತ ನೋಡೋಣ. ಓಕೆನಾ? ಅಗೇನ್ ಇಲ್ಲೊಂದು ಬೈ. ನಮಗೆ ಎಷ್ಟು ಆಪರ್ಚುನಿಟಿ ಸಿಕ್ತು ಅಂತ ನೀವು ನೋಡ್ಕೊಳ್ಳಿ. ಓಕೆನಾ? ನಾನು ವಿಡಿಯೋದಲ್ಲಿ ಹೇಳ್ತೀನಿ ನಾನು ಇಲ್ಲೊಂದು ಟ್ರೇಡ್ ತೊಗೊಂಡೆ, ಇಲ್ಲೊಂದು ತೊಗೊಂಡೆ ಅಂತ. ಸೊ ನಾನು ಪ್ಲ್ಯಾನ್ ಮಾಡ್ಕೊಳ್ಳೋದು ಹೀಗೇನೆ. ನಾನು ಎಲ್ಲೆಲ್ಲಿ ಆಪರ್ಚುನಿಟಿ ಸಿಕ್ತು ಅಂತ ಹೇಳ್ತೀನಿ. ಬಟ್ ನಾನು ಅಷ್ಟೊಂದು ಟ್ರೇಡ್ ಮಾಡಲ್ಲ, ಒಂದು ಟ್ರೇಡ್ ಮಾಡ್ಕೊಂಡು ಹೊರಗೆ ಬಂದುಬಿಡ್ತೀನಿ. ಯಾಕಂದರೆ ನನಗೆ ಬೇರೆ ಕೆಲಸಗಳಿದ್ದಾವೆ. ಹಾಗಾಗಿ 3 ಚಾನ್ಸ್ ಸಿಕ್ಕಿದೆಯಾ. ಹಾಗೇನು ಈ 50% ರಿಸೆಟ್ಮೆಂಟಲ್ಲೇ ಆ 50% ಇದೆ, ಕೆಳಗೆ ಮಾರ್ಕೆಟ್ ಇಳಿದಿಲ್ಲ. ಓಕೆ, ಈಗ ನೋಡಿ ಇದು ಇನ್ನೊಂದು ಐನ ಕ್ರಿಯೇಟ್ ಮಾಡಿದೆ. 70% ಮೇಲ್ಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಇಟ್ಟಿದೆ. ಈಗ ಏನು ಮಾಡೋದು ನೋಡ್ಕೊಳ್ಳಿ. ಓಕೆ, ಡನ್. ಇವತ್ತಿನ ಹೈ ರೀಚ್ ಆಗ್ತಾ ಇದೆ, ಇನ್ನೂ ಆಗಿಲ್ಲ. ಓಕೆ, ಡನ್. ಅಲ್ಲಿಗೆ ಈಗ ನಮ್ಮ ಡೇ ಹೈನ ಬ್ರೇಕ್ ಮಾಡ್ತು. ಸೊ ಈ ಕಾನ್ಸೆಪ್ಟನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಫೆಬ್ನಾಚಿ ಟೂಲ್ ನಿಮಗೆ ಎಷ್ಟು ಹೆಲ್ಪ್ ಮಾಡುತ್ತೆ ಅನ್ನೋದನ್ನ ಇಲ್ಲೇ ಗೊತ್ತಾಗ್ಬಿಡುತ್ತೆ. ಜಸ್ಟ್ ಫೆಬ್ನಾಚಿನ ಇಟ್ಕೊಂಡು ಟ್ರೇಡ್ ಮಾಡಬಹುದು. ಎಮ್ ಪ್ಯಾಟ್ರನ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನೀವು ತಿಳ್ಕೊಬೋದು.
ಅದು ಎಲ್ಲೆಲ್ಲಿ ಇಟ್ಟಿದೆಯೋ ಮಾರ್ಕೆಟ್ ನಾನು ಅಲ್ಲಿಗೆ ಡ್ರಾ ಮಾಡಿದ್ದೀನಿ. ಜಸ್ಟ್ ಹಿಂಗೊಂದು ಸ್ವಿಂಗ್ ಕೊಟ್ಟು ಇಲ್ಲಿ ಹೈ, ನಮಗೆ ಈ ಜಾಗದಲ್ಲೂ ಒಂದು ಸಣ್ಣ ಟ್ರೇಡ್ ಮಾಡ್ಕೋಬೋದು. ನಾವು ಈ ಜಾಗದಲ್ಲಿ ಸಣ್ಣದು ಮಾಡ್ಕೋಬೋದು, ಯಾಕಂದರೆ ಡೈರೆಕ್ಟಾಗಿ ಮೇಲೆ ಹೋಗಲ್ಲ, ಒಂದು ಸಣ್ಣ ಸ್ವಿಂಗ್ ಕೊಟ್ಟು ಆಮೇಲೆ ಮೇಲೆ ಹೋಗೋ ಸಾಧ್ಯತೆ. ನಮಗೆ ಇಲ್ಲಿ ಎಷ್ಟು ಸಿಕ್ಕಿದೆ ಅಂದರೆ 35 ಪಾಯಿಂಟ್ ಸಿಕ್ಕಿದೆ ಅರೌಂಡ್. ಅದರೊಳಗೆ ನಮಗೆ ಒಂದು 10ರಿಂದ 15 ಪಾಯಿಂಟು. ಮತ್ತು ಮಾರ್ಕೆಟು ನೋಡಿ 77.86 ಈ ಲೆವೆಲ್ಲಿಗಿಂತ ಮೇಲೆ ಇದೆ, ಕೆಳಗಿಟ್ಟಿಲ್ಲ. ಅದು ಎಲ್ಲಿದೆ ಅಂದರೆ ಈ ಕ್ಯಾಂಡಲ್ನ ನೋಡಿ, ಈ ರೆಡ್ ಕ್ಯಾಂಡಲ್ಲು ಬಾಡಿ ಕೆಳಗೆ ಕ್ಲೋಸ್ ಇಟ್ಟಿಲ್ಲ, ಓಕೆನಾ. ಬಾಡಿ ಅದಕ್ಕಿಂತ ಮೇಲ್ಗಡೆನೆ ಕ್ಲೋಸ್ ಇಟ್ಟಿರೋದು, ಸೊ ಹಾಗಾಗಿ ಮೇಲ್ಗಡೆ ಬೈ ಆಗೋ ಚಾನ್ಸ್ ಜಾಸ್ತಿ. ಈ ಫೆಬಿನಚಿ ಟೂಲ್ ಹಾಗೆ ಯೂಸ್ ಆಗೋದು. ಈಗ ಒಂದು ಲೋ ಕೊಟ್ಟಿದೆ, ಈಗ ನಾವೇನು ಮಾಡ್ಕೊತೀವಿ, ಮೇಲ್ಗಡೆ ಫೆಬಿನಚಿನ ಮೇಲ್ಗಡೆ ನಾವು ಹೈನ ಜಾಸ್ತಿ ಮಾಡ್ಕೋಬೇಕು. ಓಕೆ, ಈಗ ಗೊತ್ತಾಯ್ತಾ. ಈಗ ಮಾರ್ಕೆಟ್ ತಿರ್ಗಾ ಎಲ್ಲಿ ತನಕ ಬರುತ್ತೆ ಅನ್ನೋದು ನೀವು ನೋಡ್ಕೊಬೋದು. ಹೊಸ ಹೈ ಕ್ರಿಯೇಟ್ ಮಾಡಿದೆ, ಸೊ ಹೈಗೆ ನಾನು ಫೆಬಿನಚಿನ ಮೇಲ್ ಮಾಡಿದ್ದೀನಿ. ಓಕೆ, ಮುಗೀತಂದರೆ ಈಗ ಲೈವ್ ಮಾರ್ಕೆಟ್ ಹೋಗ್ತಾ ಇದೆ. ಪ್ರೆಸೆಂಟ್ ಇದು ಲೈವ್. ಇದು ಈ 70%ಗಿಂತ ಅಗೇನ್ ಇಲ್ಲೊಂದು ಕ್ಯಾಂಡಲ್ ಇಟ್ಟು ಹಿಂಗೆ ಹೋಗೋ ಸಾಧ್ಯತೆನೇ ಜಾಸ್ತಿ. ಸೊ ಫೆಬಿನಚಿನ ಈ ಥರ ಯೂಸ್ ಮಾಡ್ಬೋದು. ಫೆಬಿನಚಿಯಲ್ಲಿ ಸೆಟ್ಟಿಂಗ್ಸ್ ನಾನು ಎಂತ ಮಾಡಿಲ್ಲ, ಜಸ್ಟ್ ಡ್ರಾಪ್ ಮಾಡಿದ್ದೀನಿ. ಬ್ಯಾಕ್ಗ್ರೌಂಡ್ ಕಲರ್ ಇಲ್ಲದೆ ಮಾಡಿದ್ದೀನಿ ಅಷ್ಟೇ, ಬಿಟ್ಟರೆ ಬೇರೆ ಎಂತ ಇಲ್ಲ. ಸೊ ಫೆಬಿನಚಿ ಯೂಸ್ ಮಾಡೋದು ಇಷ್ಟೇ ಸಿಂಪಲ್ಲು. ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಅರ್ಥ ಆಗಲಿಲ್ಲ ಅಂದರೆ ಮತ್ತೊಮ್ಮೆ ಹೇಳ್ತೀನಿ, ಕೇಳ್ಕೊಳ್ಳಿ. ಫೆಬಿನಚಿಯಲ್ಲಿ 3 ಲೆವೆಲ್ ಇದೆ, ಜಸ್ಟ್ ಇಲ್ಲಿ ಡ್ರಾ ಮಾಡ್ತೀನಿ. ಈ 50% ಏನು ಅರ್ಥಪ್ಪ ಅಂದರೆ, ಆ 50% ಅರ್ಥ ಏನಂದರೆ, ಮಾರ್ಕೆಟ್ ಆ 50%ಇಂದ ಮೇಲಿದ್ದರೆ ಮಾರ್ಕೆಟ್ ಮೇಲ್ಗಡೆ ಅಂದರೆ ಅಪ್ಸೈಡೇ ಮೂವ್ ಆಗುತ್ತೆ. ಈ 50%ಇಂದ ಮೇಲಿದ್ದರೆ ಮಾರ್ಕೆಟ್ ಅಪ್ಸೈಡೇ ಮೂವ್ ಆಗುತ್ತೆ. ಅಥವಾ ಒಂದು ಕ್ಯಾಂಡಲ್ 50%ಇಂದ ಕೆಳಗೆ ಹಿಂಗೆ ಕ್ಲೋಸ್ ಇಟ್ಟರೆ ಮಾರ್ಕೆಟ್ ಡೌನ್ ಸೈಡ್ ತಿರುಗಬಹುದು ಅಂತ ಅರ್ಥ. ಯಾವ ಥರ ಕ್ಲೋಸ್ ಇಡಬೇಕು ಅಂದರೆ, ಜಸ್ಟ್ ಹಿಂಗೆ ಬರ್ತಾ ಇದೆ, ಈ ಥರ ಒಂದು ರೆಡ್ ಕ್ಯಾಂಡಲ್, ಇದು ರೆಡ್ ಕಲರ್ ಮಾಡ್ತೀನಿ. ಈ ಥರ ಒಂದು ರೆಡ್ ಕ್ಯಾಂಡಲ್ ಈ ಥರ ಕ್ಲೋಸ್ ಇಟ್ಟರೆ ಮಾರ್ಕೆಟ್ ನೆಕ್ಸ್ಟ್ ಏನಾಗುತ್ತೆ, ಕೆಳಗೆ ತಿರುಗತ್ತೆ. ಇಲ್ಲಿಂದ ಬಂದು ಮಾರ್ಕೆಟ್ ಇಲ್ಲಿಂದ ಹೋಗಿರತ್ತೆ, ಹಿಂಗೆ ಇಲ್ಲಿ ಹೋಗಿ ಸಡನ್ನಾಗಿ ಈಗ ರಿಟರ್ನ್ ಆಗುವಾಗ ಹೀಗೆ ಕ್ಲೋಸ್ ಇಲ್ಲಿಗೆ ಇಟ್ಟಿದೆ ಅಂದಾಗ, ಈ ಸೇಮ್ ಕ್ಯಾಂಡಲ್ ಇದೆ ಅಂದ್ಕೊಳ್ಳಿ, ಈ ಥರ ಕ್ಲೋಸ್ ಇಟ್ಟಿದೆ ಅಂದಾಗ ಮಾರ್ಕೆಟ್ ಡೌನ್ ಆಗಿ ಕೆಳಗಡೆ ತಿರುಗತ್ತೆ ಅಂತ ಅರ್ಥ. ಇನ್ನು ಕನ್ಫರ್ಮೇಷನ್ಗೆ ಇದ್ರ ಕೆಳಗೆ ಈ 38.23 ಇದೆಯಲ್ಲ, ಇದು ಪಕ್ಕ ಮಾರ್ಕೆಟ್ ಇಲ್ಲೇ ಇದಿರುತ್ತೆ. ಈ ಫೆಬಿನಚಿ ಬಗ್ಗೆನೇ ಒಂದು ದೊಡ್ಡ ಕಾನ್ಸೆಪ್ಟ್ ಇದೆ, ನಿಮಗೆ ಅದನ್ನು ಒಂದು ಸಪ್ರೇಟಾಗಿ ಒಂದು ಕೋರ್ಸಾಗೆ ಇದೆ. ಸೊ ಹೇಳ್ತೀನಿ ನಿಮಗೆ ಅದನ್ನ ಬರೋ ದಿನಗಳಲ್ಲಿ. ಸೊ ಈ ಥರನೂ ಆಪರ್ಚುನಿಟಿ ಹುಡುಕೋಬೋದು. ಜಸ್ಟ್ ಫೆಬಿನಚಿ ಇಟ್ಕೊಂಡೆ ನಮ್ಮ ಎಂಟ್ರಿ ಲೆವೆಲ್ಲು ಎಕ್ಸಿಟ್ ಲೆವೆಲ್ ಎಲ್ಲಿ ಅಂತ ನಾವೇ ಕಂಡುಹಿಡ್ಕೋಬೋದು. ಸರಿನ್ರಾ? ಇದು ನಿಮಗೆ ಅರ್ಥ ಆಗಿದೆ ಅನ್ಸ್ಕೊತೀನಿ. ಆಗಿಲ್ಲ ಅಂದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ನಾನು ಫುಲ್ ವಿವರವಾಗಿ ಇನ್ನೂ ಸ್ವಲ್ಪ ಕ್ಲಿಯರಾಗಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಸೊ ಧನ್ಯವಾದಗಳು. ಎನಿವೆ ಬಾಯ್. ಇವತ್ತು ನನ್ನ ಟ್ರೇಡ್ ಆಯಿತು. ನಾನು ನಿಮಗೊಂದು ನಾನು ಜಸ್ಟ್ ಬರೀ ವೀಡಿಯೋ ಹಾಕ್ತಿದ್ದೀನಲ್ಲ, ಏನೋ ಒಂದು ಟೀಚ್ ಮಾಡೋಣ ಅಂತ ಅನಿಸ್ತು, ಹಂಗಾಗಿ ಈ ಫೆಬಿನಚಿನ ನಿಮಗೆ ಹೇಳಿದ್ದೀನಿ. ನಿಮಗೆ ಯಾವ್ದ್ರ ಬಗ್ಗೆ ಡೌಟ್ ಇದೆ ಅಂತ ಹೇಳಿ, ಅದ್ರ ಬಗ್ಗೆನೂ ಒಂದು ವೀಡಿಯೋ ಮಾಡ್ತೀನಿ. ನೆಕ್ಸ್ಟ್ ವೀಕಲ್ಲಿ ನಾನು ಕೋರ್ಸ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದ್ರ ಬಗ್ಗೆ ಹೇಳ್ತೀನಿ, ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಕೊಡ್ತೀನಿ. ಸೊ ಧನ್ಯವಾದಗಳು, ಬಾಯ್, ಶುಭ ದಿನ.